ಹಾಯ್ ಗೈಸ್. ಸೊ ಇವಾಗ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕಂದ್ರೆ ಸೊ ಏನೆಲ್ಲ ಆಗತ್ತೆ, ಏನ್ ಮಾಡಬೇಕು ಅಂತ ಈ ವಿಡಿಯೋ ಆಗಿದೆ. ಸೊ ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಹೋಗ್ತೀರಾ, ಯಾವ ಸರಿ ಡೀಲರ್ ಹತ್ರ ಹೋಗ್ತೀರಾ, ಇಲ್ಲಾಂದ್ರೆ ಸೆಲ್ಲರ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಗಾಡಿ ಒಂದು ಔಟ್ಲುಕ್ ನೋಡ್ತೀರಾ, ಒಂದು ರೌಂಡ್ ಹೋಗಿ ನೋಡ್ತೀರಾ. ಸೊ ಎರಡು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ 10 ನಿಮಿಷ 15 ನಿಮಿಷ ಅಲ್ಲಿ ಗಾಡಿ ನೋಡೋ ಫಿನಿಶ್ ಮಾಡ್ತೀರಾ. ಆಮೇಲೆ ಜಾಸ್ತಿ ಟೈಮ್ ನೀವು ನೆಗೋಸಿಯೇಷನ್ ಮತ್ತೆ ಡಾಕ್ಯುಮೆಂಟೇಶನ್ ಸ್ಪೆಂಡ್ ಮಾಡ್ತೀರಾ. ಸೊ ಅದು ಆಕ್ಚುಲಿ ತಪ್ಪು. ಸೊ ಗಾಡಿ ನೋಡ್ಬೇಕಂದ್ರೆ ನೀವು ಕಾಸು ಕೊಡ್ತಿರೋದು ಗಾಡಿ ಕಂಡೀಷನ್ಗೆ, ಅಂದ್ರೆ ಆಮೇಲೆ ಮಾಡೆಲ್ಗೆ. ಸೊ ಗಾಡಿ ಚೆಕ್ ಮಾಡುವಾಗ 10 ನಿಮಿಷ 15 ನಿಮಿಷ ಅಲ್ಲಿ ಗಾಡಿ ಚೆಕ್ ಮಾಡೋಕ್ಕಾಗಲ್ಲ. ಸೊ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ನೀವು ಬುಕ್ ಮಾಡಿದ್ರೆ ಫಸ್ಟ್ ನಾವು ಕಂಪ್ಲೀಟ್ ಬಾಡಿ ಚೆಕ್ ಮಾಡ್ತೀವಿ. ಎಲ್ಲೆಲ್ಲಿ ಸ್ಕ್ರಾಚಸ್ ಇದೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಇಂಪ್ಯಾಕ್ಟ್ ಎಷ್ಟು ಒಳಗೆ ನುಗ್ಗಿದೆ, ಏನಾದರೂ ಚಾಸಿಕ್ ಡ್ಯಾಮೇಜ್ ಇದೆಯೋ, ಇಲ್ಲಾಂದ್ರೆ ಬೇರೆ ಬೇಸಿಕ್ ಕಾಂಪೋನೆಂಟ್ಸ್ಗೆ ಟಚ್ ಆಗಿದೆ ಅಂತ ನಾವು ಚೆಕ್ ಮಾಡ್ತೀವಿ. ಇದಾದ ಮೇಲೆ ನಾವು ಇಂಟೀರಿಯರ್ಸ್ಗೆ ನಾವು ಹೋಗ್ತೀವಿ. ಇಂಟೀರಿಯರ್ ಚೆಕ್ ಮಾಡುವಾಗ ಇಂಟೀರಿಯರ್ ಅಲ್ಲಿ ಸೀಟ್ ಮಾಡ್ಯೂಲ್ಸ್ ವರ್ಕ್ ಆಗ್ತಿದೆಯೋ, ಆಮೇಲೆ ಸೀಟ್ ಬೆಲ್ಟ್ ಚೆನ್ನಾಗಿ ವರ್ಕ್ ಆಗ್ತಿದೆಯಾ, ಆಮೇಲೆ ಸೀಟ್ ಡ್ಯಾಶ್ ಬೋರ್ಡ್ ಅಲ್ಲಿ ಎಲ್ಲ ನಿಮಗೆ ಏನೇನು ಫೀಚರ್ಸ್ ಇದೆ ಎಲ್ಲ ವರ್ಕ್ ಆಗ್ತಿದೆಯಾ, ಸ್ಟೇರಿಂಗ್ ಫೀಚರ್ಸ್ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡ್ತೀವಿ. ಅದ್ರ ಜೊತೆಗೆ ಹಿಂದೆಗಡೆ ಪ್ಯಾಸೆಂಜರ್ ಸೀಟ್ಸ್ ಅಲ್ಲೂ ಅದೇ ಚೆಕ್ ಮಾಡ್ತೀವಿ. ಅದಾದ್ಮೇಲೆ ನಾವು ಬೂಟ್ ಸ್ಪೇಸ್ಗೆ ಹೋಗ್ತೀವಿ. ಬೂಟ್ ಸ್ಪೇಸ್ ಅಲ್ಲಿ ಸ್ಟೆಪ್ನಿ ಇದೆಯಾ, ಸ್ಟೆಪ್ನಿಗೆ ಟೂಲ್ಸ್ ಇದೆಯಾ ಎಲ್ಲ. ಅದಾದ್ಮೇಲೆ ಹಿಂದೆ ಏನಾದ್ರು ರಸ್ಟ್ ಇಶ್ಯೂಸ್, ಆಕ್ಸಿಡೆಂಟಲ್ ಡ್ಯಾಮೇಜಸ್, ರೀಪೇಂಟ್ ಡ್ಯಾಮೇಜಸ್ ಏನಿದೆ ಅದೆಲ್ಲ ಚೆಕ್ ಮಾಡ್ತೀವಿ. ಇದಾದ್ಮೇಲೆ ನಾವು ಇಂಜಿನ್ ಬೇ ಮಾಡ್ತೀವಿ. ಇಂಜಿನ್ ಬೇ ಅಲ್ಲಿ ಬಂದಾಗ ಯಾವುದೇ ಹೋಸ್ ಪೈಪ್ ಲೂಸ್ ಇದೆಯೋ, ಇಲ್ಲಾಂದ್ರೆ ಯಾವುದೇ ಕನೆಕ್ಟರ್ಸ್, ಸೆನ್ಸರ್ಸ್ ಕನೆಕ್ಟರ್ಸ್ ಲೂಸ್ ಕನೆಕ್ಷನ್ ಇದೆಯಾ, ಇಲ್ಲಾಂದ್ರೆ ಡ್ಯಾಮೇಜ್ ಆಗಿದೆಯಾ, ರ್ಯಾಟ್ ಬೈಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಇದು ಚೆಕ್ ಮಾಡಾದ್ಮೇಲೆ ಬ್ಯಾಟ್ರಿ ಚೆಕ್ ಮಾಡ್ತೀವಿ. ಬ್ಯಾಟ್ರಿಯಲ್ಲೂ ನಾವು ತುಂಬಾ ಚೆಕ್ ಮಾಡ್ತೀವಿ. 3 ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇರುತ್ತೆ ಬ್ಯಾಟ್ರಿ ಒಳಗೆ. ಟೆಸ್ಟರ್ಸ್ ಇದೆ ನಮ್ಮ ಹತ್ರ, ನಾವು ಚೆಕ್ ಮಾಡ್ತೀವಿ. ಬಾಡಿನೂ ಟೂಲ್ಸ್ ಚೆಕ್ ಮಾಡ್ತೀವಿ. ಆಮೇಲೆ ಲಿಕ್ವಿಡ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಇಂಜಿನ್ ಆಯಿಲು, ಕೂಲೆಂಟು ಅದೆಲ್ಲ. ಅದೆಲ್ಲ ಚೆಕ್ ಮಾಡೋದಕ್ಕೆ ನಮ್ಮ ಹತ್ರ ಟೂಲ್ಸ್ ಇದೆ. ಈ ಟೂಲ್ಸ್ ಯೂಸ್ ಮಾಡಿ ಚೆಕ್ ಮಾಡಿದಾಗ ಆಕ್ಚುಯಲ್ ಕಂಡೀಷನ್ ಹೇಗಿದೆ, ರೀಪ್ಲೇಸ್ ಯಾವಾಗ ಮಾಡಬೇಕು ಅಂತ ಅಕ್ಯುರೇಟ್ ರಿಸಲ್ಟ್ ನಮಗೆ ಸಿಗುತ್ತೆ. ಸೊ ಇಷ್ಟೆಲ್ಲ ಚೆಕ್ ಮಾಡಾದ್ಮೇಲೆ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತೀವಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಒಂದು OBD ಪೋರ್ಟ್ ಅಲ್ಲಿ OBD ಡಿವೈಸ್ ಅನ್ನ ನಾವು ಕನೆಕ್ಟ್ ಮಾಡ್ತೀವಿ. ಡಿವೈಸ್ ಕನೆಕ್ಟ್ ಮಾಡಾದ್ಮೇಲೆ ಗಾಡಿ ಕಂಡೀಷನ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಸೇಫ್ಟಿ ಫೀಚರ್ಸ್ ಹೇಗಿದೆ, ಏನಾದರೂ ಟ್ರಬಲ್ ಕೋಡ್ಸ್ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಡಿ ನೀವು ಡಿಸೈಡ್ ಮಾಡಬೇಕು ನೀವು ಗಾಡಿ ತಗೊಬೇಕೋ ಇಲ್ಲ ಅಂತ. ಇಷ್ಟೆಲ್ಲ ಡಿಸೈಡ್ ಮಾಡಿದ್ರೆ ನೆಗೋಸಿಯೇಷನ್ ಈಸಿ ಆಗಿರುತ್ತೆ. ನೀವು ಗಾಡಿ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಗಾಡಿ ಚೆಕ್ ಮಾಡೋದಿಕ್ಕೆ. ಆಮೇಲೆ ಡಾಕ್ಯುಮೆಂಟೇಶನ್, ನೆಗೋಷಿಯೇಷನ್ ಅಲ್ಲಿ ನೀವು ಕಮ್ಮಿ ಟೈಮಲ್ಲಿ ನಿಮಗೆ ಕೆಲಸ ಮುಗಿಯುತ್ತೆ. ಸೊ ಇನ್ಸ್ಪೆಕ್ಷನ್ ಮಾಡೋದು ಗಾಡಿ ಮ್ಯಾಂಡೇಟ್ರಿ ಅಂತ ಹೇಳೋಕ್ಕಾಗಲ್ಲ, ಆದರೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ಸೊ ನೀವು ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಸ್ ಕಾರ್ ತಗೊಬೇಕಂದ್ರೆ ನೀವು ಡಯಾಗ್ನೋಸ್ಟಿಕ್ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಮಾಡೋದು ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋನ ಸೇವ್ ಮಾಡಿ ಆಮೇಲೆ ಶೇರ್ ಮಾಡಿ.